ಈ ಭೂಮಿಯ ಮೇಲೆ ಕೆಲವರು ಇರುತ್ತಾರೆ, ಅವರು ಇತಿಹಾಸ ಬರೆಯಲು ಹುಟ್ಟಿರುವುದಿಲ್ಲ, ಆದರೆ ಅವರ ಹೋರಾಟವೇ ಇತಿಹಾಸವಾಗಿ ಉಳಿಯುತ್ತದೆ. 1978 ಅಕ್ಟೋಬರ್ 3ರಂದು ಭಾರತದ ವೈದ್ಯಕೀಯ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಒಂದು ಪುಟ್ಟ ಜೀವ ಈ ಭೂಮಿಗೆ ಕಾಲಿಟ್ಟಿತು. ಆ ಮಗು ಸಾಮಾನ್ಯವಾಗಿ ಹುಟ್ಟಿದ ಮಗು ಅಲ್ಲ, ಅದು ವಿಜ್ಞಾನ ಮತ್ತು ಧೈರ್ಯದ ಸಂಗಮದಿಂದ ಹುಟ್ಟಿದ ಅದ್ಭುತ. ಆ ಮಗುವಿನ ಹೆಸರು ದುರ್ಗಾ. ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ದುರ್ಗಾ. ಆದರೆ ಈ ಅದ್ಭುತ ಸಾಧನೆ ಹಿಂದೆ ನಿಂತಿದ್ದ ವ್ಯಕ್ತಿಗೆ ಆ ದಿನ ಯಾವುದೇ ಪ್ರಶಸ್ತಿ ಸಿಗಲಿಲ್ಲ, ಯಾವುದೇ ಚಪ್ಪಾಳಿ ಸದ್ದು ಕೇಳಿಸಲಿಲ್ಲ. ಬದಲಿಗೆ ಅವಮಾನ, ಅನುಮಾನ ಮತ್ತು ನಿರ್ಲಕ್ಷ್ಯ ಮಾತ್ರ ಸಿಕ್ಕಿತು. ಅವರು ಯಾರು? ಒಬ್ಬ ಶಾಂತ ಸ್ವಭಾವದ ವಿಜ್ಞಾನಿ, ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ. ಅವರು ದೇವರಂತೆ ಜೀವ ಕೊಟ್ಟರು, ಆದರೆ ಸಮಾಜ ಅವರನ್ನೇ ಮುರಿದು ಹಾಕಿತು. ಇದು ಕೇವಲ ಒಂದು ವೈದ್ಯನ ಕಥೆಯಲ್ಲ, ಇದು ಗುರುತಿಸದ ಮಹಾನ್ ಸಾಧನೆಯ ಕತೆ. ಇದು ವಿಜ್ಞಾನಕ್ಕಾಗಿ ತನ್ನ ಜೀವನವನ್ನೇ ಕೊಟ್ಟ ವ್ಯಕ್ತಿಯ ಕತೆ. ಇದು ಭಾರತದ ವೈದ್ಯಕೀಯ ಇತಿಹಾಸದಲ್ಲಿ ಮುಚ್ಚಿ ಹೋದ ಸತ್ಯ. ಇಂದು ನಾವು ಆ ಮೌನಕ್ಕೆ ಧ್ವನಿ ಕೊಡಲು ಬಂದಿದ್ದೇವೆ, ಮರೆತು ಹೋದ ವಿಜ್ಞಾನಿಗೆ ನ್ಯಾಯ ಕೊಡಲು ಬಂದಿದ್ದೇವೆ. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಭಾರತವನ್ನು IVF ಯುಗಕ್ಕೆ ಕರೆದ ಮೌನ ನಾಯಕ. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯರು 1931 ಜನವರಿ 16ರಂದು ಜಾರ್ಖಂಡ್ ರಾಜ್ಯದ ಹಜಾರಿಬಾಗ್ನಲ್ಲಿ ಬಂಗಾಳಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರು ಬಂಗಾಳಿ ಬ್ರಾಹ್ಮಣ ಕುಟುಂಬದಲ್ಲಿಯೇ ಬೆಳೆದರು. ಅವರ ತಂದೆ ಡಾಕ್ಟರ್ ಆಗಿದ್ದರು. ವೈದ್ಯಕೀಯ ಹಿನ್ನೆಲೆ ಕುಟುಂಬದಲ್ಲಿ ಬೆಳೆದವರು. ಅವರ ತಾಯಿ ಮನೆಯಲ್ಲಿಯೇ ಕುಟುಂಬಕ್ಕೆ ಬೆಂಬಲವಾಗಿದ್ದರು. ಇವರ ಬಾಲ್ಯ ಶಿಕ್ಷಣವು ಮತ್ತು ವೈಜ್ಞಾನಿಕ ಆಸಕ್ತಿಯಿಂದ ತುಂಬಿತ್ತು. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯರು ಪ್ರಾರಂಭದ ಶಿಕ್ಷಣವನ್ನು ಹಜಾರಿಬಾಗ್ನಲ್ಲಿ ಮುಗಿಸಿದರು. ಉನ್ನತ ಶಿಕ್ಷಣಕ್ಕಾಗಿ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ತೆರಳಿದರು. 1949ರಲ್ಲಿ BSc ಪದವಿಯನ್ನು ಪಡಿತಾರೆ. 1955ರಲ್ಲಿ ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನು ಪೂರ್ಣ ಮಾಡ್ತಾರೆ. 1958ರಲ್ಲಿ ಪ್ರೊಡಕ್ಟಿವಿಟಿ ಸಿಸಿಯಾಲಜಿಯಲ್ಲಿ PhD ಪದವಿಯನ್ನು ಪಡಿತಾರೆ. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯರು 1967ರಲ್ಲಿ ಇಂಗ್ಲೆಂಡಿನ ಯೂನಿವರ್ಸಿಟಿ ಆಫ್ ಎಡಿನ್ಬರ್ಗ್ನಲ್ಲಿ ರೀಪ್ರೊಡಕ್ಟಿವಿಟಿ ಎಂಡೋಕ್ರಿನಾಲಜಿಯಲ್ಲಿ PhD ಪದವಿಯನ್ನು ಪಡಿತಾರೆ. ಇವರ ಈ ಶಿಕ್ಷಣವು ವೈಜ್ಞಾನಿಕ ಮಹತ್ವದ IVF ಕ್ಷೇತ್ರಕ್ಕೆ ಸುಧಾರಿತ ಪ್ರವೇಶಕ್ಕೆ ಕಾರಣವಾಯಿತು. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯರು ಕೋಲ್ಕತ್ತಾದ NRS ವೈದ್ಯಕೀಯ ಕಾಲೇಜಿನಲ್ಲಿ ಶರೀರಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಆರಂಭಿಸಿದರು. IVF ಇನ್ ವಿಟ್ರೋ ಫರ್ಟಿಲೈಸೇಷನ್. IVF ಮೀನ್ಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. IVF ಎಂದರೆ ಮಹಿಳೆಯ ಅಂಡಾಣು ಮತ್ತು ಪುರುಷನ ಶುಕ್ರಾಣುವನ್ನು ದೇಹದ ಹೊರಗೆ ಪ್ರಯೋಗಾಲಯದಲ್ಲಿ ಸೇರಿಸಿ ಭ್ರೂಣ ನಿರ್ಮಿಸಿ ಅದನ್ನು ಗರ್ಭಾಶಯಕ್ಕೆ ವರ್ಗಾಯಿಸುವ ಚಿಕಿತ್ಸಾ ವಿಧಾನವೇ IVF. 1978 ಅಕ್ಟೋಬರ್ 3ರಂದು ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಕೋಲ್ಕತ್ತಾದಲ್ಲಿ ಜನಿಸಿತು. ಈ ಮಗುವಿಗೆ ದುರ್ಗಾ ಎಂದು ಹೆಸರಿಡಲಾಯಿತು. ಈ ಐತಿಹಾಸಿಕ ವೈದ್ಯಕೀಯ ಸಾಧನೆಯನ್ನು ಡಾಕ್ಟರ್ ಸುಭಾಷ್ ಉಪಾಧ್ಯಾಯ ಅವರು ಮಾಡಿದ್ದರು. ಇದು ವಿಶ್ವದ 2ನೇ ಟೆಸ್ಟ್ ಟ್ಯೂಬ್ ಮಗುವಾಗಿತ್ತು. ಮೊದಲನೆಯದು ಲೂಯಿಸ್ ಬ್ರೌನ್ 67 ದಿನಗಳ ಹಿಂದೆ ಇಂಗ್ಲೆಂಡಿನಲ್ಲಿ ಜನಿಸಿದ್ದರು. ಆದರೆ ಡಾಕ್ಟರ್ ಮುಖ್ಯೋಪಾಧ್ಯಾಯ ಅವರ ಸಾಧನೆಯನ್ನು ಆಗಿನ ಪಶ್ಚಿಮ ಬಂಗಾಳ ಸರ್ಕಾರವು ಅಂಗೀಕರಿಸಲಿಲ್ಲ ಮತ್ತು ಅವರನ್ನು ಕಿರುಕುಳಕ್ಕೆ ಒಳಪಡಿಸಿತು. ಇದರಿಂದ ನೊಂದ ಅವರು 1981 ಜೂನ್ 19ರಂದು ಆತ್ಮಹತ್ಯೆ ಮಾಡಿಕೊಂಡರು. ಹಲವಾರು ವರ್ಷಗಳ ನಂತರ ಅವರ ಕೆಲಸವನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರ ಜೀವನ ಕಥೆ ಏಕ್ ಡಾಕ್ಟರ್ ಕಿ ಮೌತ್ ಎಂಬ ಚಲನಚಿತ್ರಕ್ಕೆ ಸ್ಫೂರ್ತಿಯಾಯಿತು. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರ ಜೀವನ ನಮಗೆ ಕಲಿಸುವ ಪಾಠವಂತೆ, ಸತ್ಯಕ್ಕೆ ಸಮಯ ಬೇಕಾಗುತ್ತದೆ, ಆದರೆ ಸತ್ಯವನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ತಮ್ಮ ಸಾಧನೆಯನ್ನು ಜಗತ್ತು ನಂಬದೆ ತಿರಸ್ಕರಿಸಿದಾಗಲೂ ಅವರ ವಿಶ್ವಾಸ ಕದಡುವುದಿಲ್ಲ. ಒಂಟಿತನದ ಮೌನದಲ್ಲೂ ಅವರ ವಿಜ್ಞಾನವು ಆರಾಧಿಸಿದರು. ಅವರ ನೋವು ಕೇಳಿಸದಿದ್ದರು. ಅವರ ಸಾಧನೆ ಇಂದಿಗೂ ಕೋಟ್ಯಾಂತರ ಜೀವಿಗಳಲ್ಲಿ ಧ್ವನಿಸುತ್ತಿದೆ. ಇಂದು ಭಾರತ ಗರ್ವದಿಂದ ಹೇಳಿಕೊಳ್ಳುವ ಟೆಸ್ಟ್ ಟ್ಯೂಬ್ ಬೇಬಿ ತಂತ್ರಜ್ಞಾನಕ್ಕೆ ಬೀಜ ಬಿತ್ತಿದ
ಜೀವಿದವರು ಗೌರವವಿಲ್ಲದೆ ಮಣ್ಣಾದ ಒಬ್ಬ ಮಹಾನ್ ವಿಜ್ಞಾನಿ. ಇತಿಹಾಸ ಕೆಲವೊಮ್ಮೆ ನ್ಯಾಯವನ್ನು ತಡವಾಗಿ ನೀಡುತ್ತದೆ, ಆದರೆ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ. ಡಾಕ್ಟರ್ ಸುಭಾಷ್ ಮುಖೋಪಾಧ್ಯಾಯ ಅವರ ಹೆಸರು ಇಂದು ಕೇವಲ ಪುಸ್ತಕಗಳಲ್ಲಿ ಮಾತ್ರವಲ್ಲ, ಅಮ್ಮ ಅಪ್ಪ ಎನ್ನುವ ಸಾವಿರಾರು ಕೂಸುಗಳಲ್ಲಿ ಜೀವಂತವಾಗಿದೆ. ಅವರು ಇಲ್ಲ, ಆದರೆ ಅವರ ಕನಸುಗಳು ನಮ್ಮೊಂದಿಗೆ. ಅವರ ಮೌನ ತ್ಯಾಗವೇ ಇಂದು ವಿಜ್ಞಾನದ ನಿಜಗಾತಿಯಾಗಿದೆ. ಇದು ಕೇವಲ ಒಬ್ಬ ವಿಜ್ಞಾನಿಯ ಕಥೆಯಲ್ಲ, ಇದು ಹೋರಾಟ, ಸಹನೆ ಮತ್ತು ಸತ್ಯದ ಕತೆ. ಡಾಕ್ಟರ್ ಸುಭಾಷ್ ಮುಖೋಪಾಧ್ಯಾಯ, ನೀವು ನಮ್ಮೊಳಗೆ ಎಂದೆಂದಿಗೂ ಜೀವಂತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.